ರಹಿಮಣ್ಣ, ಇವತ್ತಿನ ಸುಭಾಷಿತ ಏನು? ಕೀರ್ತಿಯನ್ನು ಧಿಕ್ಕರಿಸಿದ ಹೂವು ಬೇರು. ಹಂಗಂದ್ರೆ? ಈಗ ಬೇಡ, ಸರ್ಬರು ಹೊತ್ತಾಯ್ತು, ಆಮೇಲೆ ಸಿಗೋ, ಎಲ್ಲ ಹೇಳ್ತೀನಿ. Congratulations, Vikram Bali. Thank you. Here is your offer letter and a welcome note from our CEO. Thank you. It's an important project. Next month you'll be flying to Chicago. Hello. Yeah. SSLC marks card? Okay. Vikram? Hope the coffee is good. ಕಂಪನಿ ಪಾಲಿಸೀಸ್ ಪ್ರಕಾರ ಒರಿಜಿನಲ್ ಕ್ರೆಡೆನ್ಷಿಯಲ್ಸ್ ಅ ಮಸ್ಟ್. ಕಲ್ದೋಗಿರೋ SSLC ಮಾರ್ಕ್ಸ್ ಕಾರ್ಡ್ ಬಗ್ಗೆ ನಮ್ಮ ವೆರಿಫಿಕೇಷನ್ ಟೀಮ್ ಹತ್ರ ಮಾತಾಡಿದ್ದೀನಿ. ನಥಿಂಗ್ ಟು ವರಿ. ಇದಕ್ಕೊಂದು ಸ್ಕೂಲಿಂದ ಅಟೆಸ್ಟೇಷನ್ ತಗೋ ಆ್ಯಂಡ್ 25 ಡೇಸಲ್ಲಿ ಒರಿಜಿನಲ್ಸ್ನ ಸಬ್ಮಿಟ್ ಮಾಡು. ಗುಡ್ ಲಕ್. ಕಾಫಿ. ಕೆಲವೇ ದಿನ ಶಿಕಾಗೋ. ಐ ಆಮ್ ಕಮಿಂಗ್. ನಾಳೆಯಿಂದ ಸ್ಕೂಲು ಯೂನಿಫಾರ್ಮ್ ಹಾಕ್ಕೊಂಬರ್ಬೇಕು. ಬಾಯ್ಲಿ. ತಗೋ. ಗುಡ್. ಅದೇ ಸ್ಕೂಟರ್. Search anything in machine. Computer. No. We can pass the messages. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಇವತ್ತು ಸುಮತಿ ಟೀಚರ್ ಬಂದಿಲ್ಲ ಸರ್, ಅದಕ್ಕೆ ನಾವು ಆಟ ಆಡ್ಕೊಂತೀವಿ ಸರ್. ಹೇಳಿದ್ದು ಅರ್ಥ ಆಗ್ಲಿಲ್ವಾ? ಸರ್ ವಿಕ್ರಮ್ ಬಾಲಿ. ವಿಕ್ರಮ್ ಬಾಲಿ. ಓ ವಿಕ್ರಮ್. ಯಾ. ಬಾ. ಕೂತ್ಕೋ. ಥ್ಯಾಂಕ್ಸ್. ಹೇಗಿದ್ದೀಯಾ? ಗುಡ್ ಸರ್. ರಹೀಮ್ ಸರ್ ಬಂದೆ. ಮತ್ತೆ ಏನು ಮಾಡ್ಕೊಂಡಿದ್ದೀಯಾ? RBM ಸಾಫ್ಟ್ವೇರ್ ಕಂಪ್ನಿಲಿ ಸೀನಿಯರ್ ಮ್ಯಾನೇಜರ್ ಆಗಿ ಜಾಯ್ನ್ ಆಗಿದೆ. ಗುಡ್, ವೆರಿ ಗುಡ್. ಸರ್ ಯಾ, ಒಂಥರ ಅಚೀವ್ಮೆಂಟೇ ಅಲ್ಲಿ ಇನ್ ಜಸ್ಟ್ 4 years ಆಫ್ ಕರಿಯರ್ ಟೈಮ್.
ಶಂಭುಗೆ 2 ಟೀ ತರಕ್ಕೆ ಹೇಳು. ಸರಿ ಸರ್. One second. ಸರ್, ನಂದು 10th ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿದೆ. ಹೌದಾ? ಇದಕ್ಕೊಂದು ಅಟೆಸ್ಟೇಷನ್ ಆಗಬೇಕಿತ್ತು. ಆ, ಹಾಗೆ ಒರಿಜಿನಲ್ಗೆ ಹೇಗೆ ಅಪ್ಲೈ ಮಾಡೋದು? ರಹೀಮ್ ಕೊಡು. ಕರೆದ್ರ ಸರ್? ಇದನ್ನು ತೊಗೊಂಡೋಗಿ 2 ಜೆರಾಕ್ಸ್ ಕಾಪಿ ತಗೋ. ವಿಕ್ರಮ್, ಹಾಗೆ ಸ್ಕೂಲ್ಗೆ ಒಂದು ಅಪ್ಲಿಕೇಶನ್ ಬರಿ. ತಗೋ. ಓಕೆ. ಪೆನ್ನ? ನೋ ಪ್ರಾಬ್ಲಮ್. ತಗೋ. ಹಾಂ, ಥ್ಯಾಂಕ್ ಯು. ಮತ್ತೆ ಹೇಗಿದೆ ಜೀವನ? ಅಮೇಝಿಂಗ್ ಸರ್. ಒಳ್ಳೆ ಕಂಪ್ನಿಲಿ ಕೆಲಸ, ಕಾರ್ ತೊಗೊಂಡಿದ್ದೀನಿ, ಫ್ಲಾಟ್ ಬುಕ್ ಮಾಡಿದ್ದೀನಿ. ಮುಂದಿನ ತಿಂಗಳು US ಹೋಗ್ತಾ ಇದ್ದೀನಿ. ಒಳ್ಳೆ ಆಪರ್ಚುನಿಟಿ. ಇಲ್ಲಿ 3 ಪಟ್ಟಲ್ಲಿ ದುಡಿಬೋದು ಸರ್. ಲೈಫ್ ಇಸ್ ಗ್ರೇಟ್. ಮತ್ತೆ ನಿಮ್ದು ಹೇಗಿದೆ ಸರ್ ಲೈಫು? ಚೆನ್ನಾಗಿದೆ. ಈ ಶಾಲೆ, ಈ ಮಕ್ಕಳು, ಇವರೇ ನನ್ನ ಪ್ರಪಂಚ. ಅದು ನಿಜ ಸರ್. ನಿಮ್ಮನ್ನು ನೋಡ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಏನೂ ಬದಲಾವಣೆನೇ ಆಗಿಲ್ಲ ಅನ್ಸುತ್ತೆ. ಸೇಮ್ ಸ್ಕೂಲ್, ಸೇಮ್ ಸ್ಕೂಟರ್, ಸೇಮ್ ಬುಕ್ಸ್. ಡೋಂಟ್ ಮೈಂಡ್. ಒಂಥರ ಸ್ಟಾಗ್ನೆಂಟ್ ಲೈಫ್ ಅನ್ಸಲ್ವಾ ಸರ್ ನಿಮ್ಮದು? ಏನೂ ಚೇಂಜ್ ಇಲ್ಲ. ಸರ್, ನಮ್ಮ ರಾಣಿ ಸ್ಟೇಟ್ ಲೆವೆಲ್ ಡಿಬೇಟ್ ಕಾಂಪಿಟೇಷನಲ್ಲಿ ಫಸ್ಟ್ ಬಂದಿದ್ದಾಳೆ. ಈಗ ತಾನೇ ಕೋಆರ್ಡಿನೇಟರ್ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ವೆರಿ ಗುಡ್. ವೇದ ಟೀಚರ್, ರಾಣಿ ಸ್ಕೂಲಿಗೆ ಸೇರಿದಾಗ ಬಾಯೇ ಬಿಡ್ತಾ ಇರಲಿಲ್ಲ. ಈಗ ನೋಡಿ ಎಂಥ ಚೇಂಜು. ಇದು ನಿನಗೆ. ರೈಟ್ ಕಿಡ್. ಸರ್, ಅಪ್ಲಿಕೇಶನ್. ಹಾಂ, ಸರ್, ಟೀ. ಸರ್, ಕರೆಂಟ್ ಇಲ್ಲ. ಕರೆಂಟ್ ಬಂದ ಕೂಡಲೇ ಶಂಭು ಜೆರಾಕ್ಸ್ ತೆಗೆದು ಕಳಿಸ್ತಾನ. ಸರಿ. ಓ ಶಿಟ್. ತಗೊಳ್ಳಿ ಸರ್. ತಗೋ ವಿಕ್ರಮ್. ಜನರೇಟರ್ ಇದ್ದಿದ್ರೆ ಚೆನ್ನಾಗಿರೋದು. ಸರ್, ಇವತ್ತು ರಾಜೇಂದ್ರ ಸರ್ ಕೂಡ ಬಂದಿಲ್ಲ. ಮತ್ತೆ ಮತ್ತೆ ನಾವು ಆಟ ಆಡ್ಕೋತೀವಿ ಸರ್. ಇವತ್ತು ಹೊಸ ಸರ್ ಕ್ಲಾಸ್ ತಗೋತಾರೆ. ಯಾವ ಪಾಠ ಮಾಡ್ತೀಯ ವಿಕ್ರಮ್? ಸಾಫ್ಟ್ ಸ್ಕಿಲ್ಸ್. ಸೋಷಿಯಲ್. ಸಾಫ್ಟ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತು ನಾನು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ಲೆಸನ್ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವೆಲ್ಲರೂ ನಿಮ್ಮ ಹೆಸರು ಹೇಳಬೇಕು. ಆಮೇಲೆ ದೊಡ್ಡವರಾದ್ಮೇಲೆ ನೀವೇನಾಗ್ತೀರಾ ಅಂತ ಹೇಳಬೇಕು. ಓಕೆ? ಯು. ಮೈ ನೇಮ್ ಇಸ್ ದೀಕ್ಷಾ. ನಾನು ದೊಡ್ಡವಳು ಆದ್ಮೇಲೆ ಲಾಯರ್ ಆಗಬೇಕು. ನನ್ನ ಹೆಸರು ಮಾನ್ಯಾಟಿ, ನಾನು ಪೊಲೀಸ್ ಆಗ್ತೀನಿ. ನನ್ನ ಹೆಸರು ಮಿಥುನ್. ನಾನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ತೀನಿ. ನನ್ನ ಹೆಸರು ರಾಧಾ, ಸಿಂಗರ್ ಆಗ್ತೀನಿ. ನನ್ನ ಹೆಸರು ರಿತೇಶ್. ನಾನು ದೊಡ್ಡವನಾದ್ಮೇಲೆ ಇಂಜಿನಿಯರ್ ಆಗ್ತೀನಿ. ಡಾಕ್ಟರ್, ಪೊಲೀಸ್, ಸಾಫ್ಟ್ವೇರ್ ಇಂಜಿನಿಯರ್, ಪೈಲಟ್. ಓಕೆ, ನೀನು? ನನ್ನ ಹೆಸರು ರೇವತಿ. ನಾನು ದೊಡ್ಡವರಾಗಿ ಟೀಚರ್ ಓಕೆ ಓಕೆ, ಆಗ್ತೀನಿ. ಕೂತ್ಕೊ. ಸೊ ಇವತ್ತಿನ ಲೆಸನ್ ಏನಪ್ಪ ಅಂದರೆ ಸಾಫ್ಟ್ ಸ್ಕಿಲ್ಸ್, ಎಸ್ಪೆಷಲಿ ಹೌ ಟು ಬಿಕಮ್ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಓಕೆ, ಸಕ್ಸಸ್ಫುಲ್ ಅಂದರೆ ಏನು? ನಿಮಗೆ ಒಳ್ಳೆ ಸ್ಯಾಲ್ರಿ ಬೇಕಾ? ಎಸ್ ಸರ್. ಕಾರ್ ತಗೋಬೇಕಾ? ಎಸ್ ಸರ್. ರಿಯಲಿ? ಎಸ್. ವರ್ಕ್ ಹಾರ್ಡ್.
ಅಮೇಝಿಂಗ್ ಸರ್. ಐ ಎಂಜಾಯ್ಡ್ ದಿ ಕ್ಲಾಸ್. ಮಕ್ಕಳು ಮುಂದೇನಾಗಬೇಕು ಅನ್ನೋದನ್ನು ಇವಾಗಲೇ ಡಿಸೈಡ್ ಮಾಡಿದ್ದಾರೆ. ಸೂಪರ್. ಮಕ್ಕಳಿಗೆ ಅದೇನು ಅಂತ ಪಾಠ ಹೇಳಿದ್ಯಾ? ಯಾಕೆ ಸರ್? ವರ್ಕ್ ಹಾರ್ಡ್, ಪಾರ್ಟಿ ಹಾರ್ಡರ್ ಅಂತ. ವರ್ಕ್ ಈಸ್ ವರ್ಷಿಪ್ ಅಲ್ವೇನೋ? ದ್ಯಾಟ್ಸ್ ಓಲ್ಡ್ ಸರ್. ಚೆನ್ನಾಗಿ ದುಡಿಬೇಕು, ಗಳಿಸ್ಬೇಕು, ಜಗತ್ತು ನೋಡಬೇಕು, ಅಷ್ಟೇ ಎಂಜಾಯ್ ಮಾಡಬೇಕು. ಅದು ಬಿಟ್ಟು ಬರೀ ಲೇಬರ್ ಥರ ಕೆಲಸ ಮಾಡೋದಂದ್ರೆ ಏನು ಸರ್? ವರ್ಕ್ ಈಸ್ ವರ್ಷಿಪ್ ಅಂದರೆ ಲೇಬರ್ ಥರ ಕೆಲಸ ಮಾಡೋದಲ್ಲ. ನಾವು ಮಾಡೋ ಕೆಲಸನ ಪ್ರೀತಿಸ್ಬೇಕು, ಪೂಜಿಸ್ಬೇಕು. ಕಮಾನ್ ಸರ್, ಬೆನಿಫಿಟ್ ಇಲ್ಲದೆ ಗ್ರೋತ್ ಇಲ್ಲದೆ ಇರೋ ಕೆಲಸ ಮಾಡೋದ್ರಲ್ಲಿ ಏನು ಪ್ರಯೋಜನ ಸರ್? ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೊಫೆಷನ್ನೇ ತಗೊಳ್ಳಿ. ನನ್ ಆಫ್ ದ ಕಿಡ್ಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಇಟ್ ಎಕ್ಸೆಪ್ಟ್ ರೇವತಿ. ಅವಳ ನಿರ್ಧಾರ ಕೂಡ ಒಳ್ಳೆಯದು. ಟೀಚಿಂಗ್ ಪ್ರೊಫೆಷನ್ ಈಸ್ ನೋಬಲ್ ಪ್ರೊಫೆಷನ್, ಯುನೋ. ಸಾರಿ ಸರ್, ಐ ಡಿಸ್ಅಗ್ರಿ. ನಿಮ್ಮನ್ನು ನೋಡ್ತಾ ಇದ್ರೆ ಆಗನ್ಸಲ್ಲ. 30 ವರ್ಷದಿಂದ ಇದೇ ಸ್ಕೂಲು, ಇದೇ ರೂಮು. ನಿಮ್ಮ ಶೂಸ್ ನೋಡಿದ್ರೆ ಹೇಳ್ಬೋದು ಸರ್, ಯುವರ್ ಪ್ರೊಫೆಷನ್ ಹ್ಯಾಸ್ ನೋ ಗ್ರೋತ್, ನೋ ಪರ್ಸ್, ನೋ ಇನ್ಸೆಂಟಿವ್ಸ್, ನೋ ಅವಾರ್ಡ್ಸ್, ನೋ ರಿವಾರ್ಡ್ಸ್, ಆವ್ರೇಜ್ ಸ್ಯಾಲ್ರಿ, ಆವ್ರೇಜ್ ಲೈಫ್ ಸ್ಟೈಲ್. ಏನು ಹೇಳೋದು? ನಥಿಂಗ್ ಗ್ರೇಟ್. ಎಲ್ಲರೂ ನಿಮ್ಮನ್ನ ಸರ್ ಅಂತಾರೆ, ಅದು ಬಿಟ್ರೆ ಯು ಹ್ಯಾವ್ ಝೀರೋ ಗೇನ್. ಸರ್ ನೋಡಿ ಸರ್, 1 ವಾರ ಆಯ್ತು ಹೇಳ್ತಾ, ಇನ್ನೂ ಶೂ ತಗೊಂಡೇ ಇಲ್ಲ. ಇನ್ನು 15 ದಿವಸದಲ್ಲಿ ಜೋನಲ್ ಲೆವೆಲ್ ರನ್ನಿಂಗ್ ರೇಸ್ ಕಾಂಪಿಟೇಷನ್ನು. ಇವನು ನಮ್ಮ ಸ್ಕೂಲ್ನ ರೆಪ್ರೆಸೆಂಟ್ ಮಾಡಬೇಕು. ಸರ್ ನಮ್ಮ ಬರೀ ಕಾಲೆಲ್ಲ ಚೆನ್ನಾಗಿ ಓಡ್ತೀನಿ ಸರ್. ನಮ್ಮ ಅಮ್ಮನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್. ಛೇ ನೋಡಿ ಸರ್, ಏನು ಮಾಡಬೇಕು? ಇದನ್ನು ತಗೋ. ಹೊಸ ಶೂ ತಗೊಂಡು ಇನ್ನೂ ಚೆನ್ನಾಗೋಡು. ಈಗ ಕ್ಲಾಸ್ಗೋಡು. ಥ್ಯಾಂಕ್ ಯು ಸರ್. ಸರ್, ಸ್ಟಾಫ್ ರೂಮಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಬರಬೇಕಂತ. ವಿಕ್ರಮ್, 5 ನಿಮಿಷ ಇಲ್ಲೇ ಇರು. ಈಗ ಬಂದೆ. ಬೇರೇನು ತೋಚದ ಬಳಿ 3ನೇ ಹೆಜ್ಜೆ ತನ್ನ ತಲೆಯ ಮೇಲಿಡುವಂತೆ ಕೇಳಿಕೊಂಡನು. ಈ ರೀತಿಯಾಗಿ ವಾಮನನು ಬಲಿ ಚಕ್ರವರ್ತಿಯ ಮೇಲೆ ತನ್ನ 3ನೇ ಪಾದವನ್ನು ಇಟ್ಟನು. ರಹಿಮಣ್ಣ, ಹಾಂ, ಇಲ್ಲೊಂದು ಮಾವಿನ ಮರ ಇತ್ತಲ್ಲ, ಏನಾಯ್ತು? ಬಿದ್ದೋಯ್ತು. ಬಿದ್ದೋಯ್ತಾ? ಅದರಲ್ಲಿ ಎಷ್ಟೊಂದು ಹಣ್ಣುಗಳು ಬಿಡ್ತಾ ಇದ್ವು. ಆ ಹಣ್ಣುಗಳಲ್ಲಿ ಕೆಲವು ದೇವರ ಪೂಜೆಗೆ, ಕೆಲವು ತಿನ್ನೋಕೆ, ಅಲ್ವಾ? ಕೆಲವು ಉಪ್ಪಿನಕಾಯಿಗೆ, ಇನ್ನು ಕೆಲವು ಹೊರದೇಶಕ್ಕೆ. ಅವುಗಳ ಗಾತ್ರ, ಬಣ್ಣ, ರುಚಿಗೆ ಅನುಸಾರವಾಗಿ ಸೇರಬೇಕಾಗಿರೋ ಕಡೆ ಸೇರ್ತಿದ್ವು. ಆ ಹಣ್ಣುಗಳು ಸೇರಬೇಕಾಗಿರೋ ಕಡೆ ಸೇರಬೇಕು ಅಂತ ಆ ಮರ ಅಲ್ಲೇ ಬುಡ ಊರಿ ಬೇರು ಬಿಟ್ಟು ವಿಶಾಲವಾಗಿ ನಿಂತಿತ್ತು. ವರ್ಷ ವರ್ಷ ಹೊಸ ಹೊಸ ಹಣ್ಣುಗಳನ್ನು ಕೊಡ್ತಿತ್ತು. ಆ ಹಣ್ಣುಗಳೇ ನಾನು, ನೀನು, ನಮ್ಮ ವೇದ ಟೀಚರು. ಅಷ್ಟೇ ಯಾಕೆ, ನಿಮ್ಮ CEO ರಮಾಕಾಂತು ಕೂಡ. ಇನ್ನೂ ಎಷ್ಟು ಜನರು ಏನು. ಆ ವಿಶಾಲವಾದ ಮರನೇ ನಮ್ಮ ವಾಮನ್ ರಾವ್ ಸರ್. ಹೋದ ವಾರ ಮರ ಹೋಯ್ತು. ಇವತ್ತು ರಾವ್ ಸರ್ ರಿಟೈರ್ ಆಗ್ತಿದ್ದಾರೆ. ಅಭಿನಂದನೆ ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆ, ಅಭಿನಂದನೆ.
ಗುರಿಯನ್ನು ತೋರಿದ ಗುರುಗಳಿಗೆ ವಂದನೆ ಅಭಿನಂದನೆಯೇ. ಮರೆತರು ಮರೆಯದ ಈ ಗಳಿಗೆ ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು. ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು. ಮರೆಯಲು ಸಾಧ್ಯವೇ ನಿಮ್ಮ ಹೆಸರು. ವಂದನೆಯೇ ಅಭಿನಂದನೆಯೇ, ವಂದನೆಯೇ ಅಭಿನಂದನೆಯೇ. ಗುರಿಯನ್ನು ತೋರಿದ ಗುರುಗಳಿಗೆ ಅಮ್ಮನ ಪ್ರೀತಿಯ ಅಪ್ಪನ ನೀತಿಯ ಬೆರೆಸಿ ಒಳಿತನು ಹೇಳುವರು. ಗಳಿಸಿದ ಆಸ್ತಿಯ ತಿಳಿಯದೆ ಕಳೆದರು, ಅಳಿಯದ ವಿದ್ಯೆಯ ನೀಡಿದರು. ಬಡವ ಬಲ್ಲಿದ ಎನ್ನದೆ ಎಲ್ಲರೂ ಸ್ನೇಹದಿ ಬೆಳೆಯಿರಿ ಎಂದವರು. ತಿಳಿಯದೆ ಶಿಷ್ಯರು ಮಾಡುವ ತಪ್ಪನು ಕ್ಷಮಿಸುವ ದೇವರ ಗುಣದವರು. ಬದುಕಿಗೆ ಮುನ್ನುಡಿ ಗೆಲುವಿಗೆ ಬೆನ್ನುಡಿ ಗುರುಗಳೇ ನೀವೇ ಬರೆದವರು. ಮರೆಯಲು ಸಾಧ್ಯವೇ ಹೆಸರು. ವಂದನೆಯೇ ಅಭಿನಂದನೆಯೇ. ಗುರಿಯನ್ನು ತೋರಿದ ಗುರುಗಳಿಗೆ ಕಥೆಯ ಸಂತರ ಚರಿತೆಯ ಹೇಳುತ್ತ ಸ್ಫೂರ್ತಿಯ ತುಂಬುವರು. ಕಲಿಸುತ್ತ ಪಾಠವ ಆಡಿಸಿ ಆಟವ ಭೋಜನ ಕೂಟದಿ ಬೆರೆವರು. ಬ್ರಹ್ಮನು ನಮ್ಮಯ ಆಯುಷ್ಯ ಬರೆದರೆ ನೀವು ಭವಿಷ್ಯ ಬರೆಬವರು. ಎಲ್ಲ ಶಿಷ್ಯರ ಏಳಿಗೆ ಬಯಸುವ ತ್ಯಾಗದ ಮೂರ್ತಿಯಾದವರು. ಎಲ್ಲೇ ಹೋದರು ಹೇಗೆ ಇದ್ದರು ನಿಮ್ಮ ನೆನಪದು ಹಚ್ಚ ಹಸಿರು. ಮರೆಯಲು ಸಾಧ್ಯವೇ ಹೆಸರು.